ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ ಹೇಗೆ ಇದ್ದೀರಾ? ವೆಲ್ಕಮ್ ಟು ಧಮಾಕಾ ಸಿನಿಮಾ ನಟ. ಇವತ್ತು ನಾವು ರಿವ್ಯೂ ಮಾಡಿದ ಸಿನಿಮಾ ಪುಷ್ಪ 2. ಪುಷ್ಪ 2 ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಿದೆ. ಇವತ್ತೇ ಸುಮಾರು 1,000 ಕೋಟಿ ಕಲೆಕ್ಷನ್ ಆಗಿದೆ ಬಾಕ್ಸ್ ಆಫೀಸಲ್ಲಿ. ಇನ್ನೂ ಸ್ಟ್ರಾಂಗ್ ಆಗಿ ಹೋಗ್ತಾ ಇದೆ ಸಿನಿಮಾ ಪುಷ್ಪ 2. ಪುಷ್ಪ 2 ಸಿನಿಮಾನ ನಾವು 2 ಸಾರಿ ನೋಡಿದ್ದೀನಿ. ಫಸ್ಟ್ FDFS ಶೋ, ಆಮೇಲೆ 2ನೇ ಬಾರಿ ನಾವು ನಮ್ಮ ಫ್ಯಾಮ್ಲಿ ನಮ್ಮ ಮಕ್ಕಳ ಜೊತೆ ಹೋಗಿ ನೋಡಿದ್ದು. ಎಲ್ಲರೂ ಸೂಪರಾಗಿ ಎಂಜಾಯ್ ಮಾಡಿದ್ದಾರೆ. ವೆರಿ ಎಂಟರ್ಟೈನಿಂಗ್ ಮೂವಿ. ಖಂಡಿತ ನೀವು ಮತ್ತು ನಿಮ್ಮ ಫ್ಯಾಮ್ಲಿ ಜೊತೆ ಹೋಗಿ ಪುಷ್ಪ 2 ನೋಡಿ. ನಮಗೆ 2 ಸಾರಿ ನೋಡಿದ್ದೀನಿ. ಪುಷ್ಪ 2 ಅಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ಈ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡಲ್ಲ. Welcome to Dhamaka Cinema Nata. In this video, we will review the cinema Pushpa 2. Kindly like and share this video and subscribe to our channel Dhamaka Cinema Nata. ಮೊದಲನೇ ಡೈರೆಕ್ಟರ್ ಆಫ್ ಪುಷ್ಪ 2 ಸುಕುಮಾರ್ ಅವರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಫಿಲ್ಮ್ ಭಾಳ ಎಂಟರ್ಟೈನಿಂಗ್ ಆಯಿತು. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಪುಷ್ಪ 2 ಡೈರೆಕ್ಟ್ರು ಮತ್ತು ಅವರ ಎಂಟೈರ್ ತಂಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಅಸ್ ಎ ವೆರಿ ಎಂಟರ್ಟೈನಿಂಗ್ ಎಂಜಾಯಬಲ್ ಫಿಲ್ಮ್ ಪುಷ್ಪ 2. ದ ಹೀರೋ ಆಫ್ ಪುಷ್ಪ 2 ಪುಷ್ಪರಾಜ್ ಅಲ್ಲು ಅರ್ಜುನ್ ಅವರು. ತುಂಬ ಶ್ರಮಪಟ್ಟು ಕಷ್ಟಪಟ್ಟು ಸುಮಾರು ವರ್ಷಗಳು ಈ ಸಿನಿಮಾಲ್ಲಿ ಕೆಲಸ ಮಾಡಿದ್ದಾರೆ. ಆನ್ ಸ್ಕ್ರೀನಲ್ಲೇ ಅವ್ರ ಪರ್ಫಾರ್ಮೆನ್ಸ್ ನೋಡಿದಲೇ ನಮಗೆ ಭಾಳ ಇಷ್ಟ ಆಯಿತು. ಆ್ಯಕ್ಷನ್ ಸೂಪರಾಗಿ ಮಾಡಿದ್ದಾರೆ. ಈವನ್ ಇಮೋಷ್ನಲ್ ಸೀನ್ಸಲ್ಲಿ ಅವರು ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಅಲ್ಟಿಮೇಟ್. ವೆರಿ ಈಸ್ಲಿ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುತ್ತಾರೆ. ಅಲ್ಲು ಅರ್ಜುನ್ ಆಸ್ ಪುಷ್ಪರಾಜ್ ತುಂಬ ಕನ್ವಿನ್ಸ್ ಆಗಿ ಆ ಪಾತ್ರ ಮಾಡಿದ್ದಾರೆ. ಸೊ ನಮ್ಗೆ ಅವ್ರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಪುಷ್ಪರಾಜ್ ಆಪೋಸಿಟ್ ಕ್ಯಾರೆಕ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಫಹದ್ ಫಾಸಿಲ್ ಮಾಡಿದ್ದಾರೆ. ಸೂಪರ್ ಅಲ್ಟಿಮೇಟ್ ಆ್ಯಕ್ಟಿಂಗ್. ಏನು ಪರ್ಫಾರ್ಮೆನ್ಸ್ ಅವ್ರ ಕ್ಯಾರೆಕ್ಟರು. ಆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಸ್ವಲ್ಪ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಅವ್ರದ್ದು. ಅವರು ಕೋಪ ಬರ್ತದೆ ಅನ್ನೋ ಸಿಚುವೇಶನ್ ಒಂದು ಕಾಮಿಕಲ್ ಸಿಚುವೇಶನ್ ಥರ ಇರ್ತದೆ. ಅದರಲ್ಲಿ ಆ್ಯಕ್ಟಿಂಗ್ ಆ್ಯಂಡ್ ಕಾಮಿಕ್ ಟೈಮಿಂಗ್ ತುಂಬ ಇಂಪಾರ್ಟೆಂಟು. ಫಹದ್ ಫಾಸಿಲ್ ಅವರ ಆ್ಯಕ್ಟಿಂಗ್ ವಾಸ್ ಸೋ ಸೂಪರ್ಬ್. ಇನ್ ಸರ್ಟನ್ ಸೀನ್ಸ್ ಅವರು ಅಲ್ಲು ಅರ್ಜುನ್ನೇ ಔಟ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾನ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಅಂತ ಆ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಫಹದ್ ಫಾಸಿಲ್ ಅವರ ಪರ್ಫಾರ್ಮೆನ್ಸ್ ವಾಸ್ ಔಟ್ ಆಫ್ ದಿ ವರ್ಲ್ಡ್. ಖಂಡಿತಾಗಿ ಈ ಪರ್ಫಾರ್ಮೆನ್ಸ್ಗೆ ದ ಫಾಲೋಯಿಂಗ್ ಇಯರಲ್ಲಿ ಏನೆಲ್ಲ ಸಿನಿಮಾ ಅವಾರ್ಡ್ಸ್, ಫಿಲ್ಮ್ಫೇರ್ ಅವಾರ್ಡ್ಸ್ ಇದೋ ಪ್ರತಿಯೊಂದು ಅವಾರ್ಡು ಒಂದು ಯಾವ ಕ್ಯಾಟಗರಿಲಿ ಅದು ಫಹದ್ ಫಾಸಿಲ್ ಖಂಡಿತ ಸಿಗುತ್ತೆ. ಇಸ್ ಪರ್ಫಾರ್ಮೆನ್ಸ್ ಇಸ್ ಒನ್ ಇನ್ ಎ ಲೈಫ್ ಟೈಮ್ ಪರ್ಫಾರ್ಮೆನ್ಸ್ ಫಹದ್ ಫಾಸಿಲ್ ಕೊಟ್ಟಿದ್ದಾರೆ ನಮಗೆ. ಸರ್ ಫಹದ್ ಫಾಸಿಲ್ ಸರ್, ಯುವರ್ ಪರ್ಫಾರ್ಮೆನ್ಸ್ ಇನ್ ಪುಷ್ಪ 2 as this police inspector was really awesome. It is a golden performance ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಫಹದ್ ಫಾಸಿಲ್ ಆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರು, ಶೇಖಾವತ್ ಕ್ಯಾರೆಕ್ಟರ್ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್. ಈ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೋದು. ಖಂಡಿತ ಅಲ್ಲು ಅರ್ಜುನ್ ಬಗ್ಗೆ ನಾವು ಮಾತಾಡಬೇಕು. ಅವರು ಒಂದು ದೊಡ್ಡ ಹೀರೋ, ದೊಡ್ಡ ನಟ. ಅವರು ಒಂದು ಕಮರ್ಷಿಯಲ್ ಹೀರೋನೇ. ಬಟ್ ಹೀ ಡಿಡ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಇನ್ಸೆಕ್ಯೂರಿಟೀಸ್. ಅವ್ರಿಗೆ ಗೊತ್ತು ಈ ಶೇಖಾವತ್ ಈ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗೆ ಏನು ಪರ್ಫಾರ್ಮೆನ್ಸ್ ಸ್ಕೋಪ್ ಇದೆ ಅಂತ. ಬಟ್ ಸ್ಟಿಲ್ ಅವರು ಅಲ್ಲು ಅರ್ಜುನ್ ಅವರಿಗೆ ಏನು ಇನ್ಸೆಕ್ಯೂರಿಟೀಸ್ ಎಲ್ಲ. ಹಿ ಹ್ಯಾಸ್ ಗಿವನ್ ಇನಫ್ ಸ್ಪೇಸ್ ಆ್ಯಂಡ್ ಟೈಮಿಂಗ್ ಟು ಫಹದ್ ಫಾಸಿಲ್ ಟು ಪರ್ಫಾರ್ಮ್ ವೆಲ್. ಇನ್ಫ್ಯಾಕ್ಟ್ ನಾವು ಹೇಳಿದ ಥರ ಫಹದ್ ಫಾಸಿಲ್ ಅವರು ಇಬ್ಬರ ಮಧ್ಯೆ ಸೀನಲ್ಲಿ ಎಷ್ಟೋ ಸೀನಲ್ಲಿ ಔಟ್ ಪರ್ಫಾರ್ಮ್ ಮಾಡ್ತಾರೆ ಅಲ್ಲು ಅರ್ಜುನ್ನೇ. ಬಟ್ ಅಲ್ಲು ಅರ್ಜುನ್ ನೋಸ್ ವೆರಿ ವೆಲ್ ದ್ಯಾಟ್ ಒಂದು ಸಿನಿಮಾ ಗೆಲ್ಲಬೇಕಂದ್ರೆ ಒಂದೊಂದು ಕ್ಯಾರೆಕ್ಟರ್ ಸ್ಟ್ರಾಂಗ್ ಇರಬೇಕು, ಅವರು ಚಲೋ ಪರ್ಫಾರ್ಮ್ ಮಾಡಬೇಕು. ಹಾಗೇ ಬಂದು ಒಂದು ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ. ಇವತ್ತು ನಾವು ನೋಡ್ತಾ ಇದ್ದೀನಿ ಈ ಪುಷ್ಪ 2 ಒಂದು ಬಾಕ್ಸ್ ಆಫೀಸಲ್ಲಿ ಒಂದು ದೊಡ್ಡ ಹಿಟ್. ಆಲ್ರೆಡಿ 1,000 ಕೋಟಿ ಕಲೆಕ್ಷನ್ ಆಗಿದೆ. ಸ್ಟಿಲ್ ಇಟ್ ಈಸ್ ರನ್ನಿಂಗ್ ಇನ್ ಮೆನಿ ಥಿಯೇಟರ್ಸ್. ಹೌಸ್ಫುಲ್ ಶೋಸ್ ನಡೀತಾ ಇದೆ. ಇದು ಒಂದು ದೊಡ್ಡ ವರ್ಲ್ಡ್ ರೆಕಾರ್ಡ್ ಕಲೆಕ್ಷನ್ಗೆ ಹೋಗ್ತಾ ಇದೆ ಪುಷ್ಪ 2. ಇನ್ನೂ ದೊಡ್ಡ ನಟನೂ ಇರ್ಬೋದು. ಅವರು ಬಂದು ಇನಫ್ ಸ್ಪೇಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಪರ್ಫಾರ್ಮ್ ಮಾಡೋದಕ್ಕೆ. ದಟ್ ಈಸ್ ದ ಸ್ಟ್ರೆಂಗ್ತ್ ಆಫ್ ಪುಷ್ಪ 2. ದಟ್ ಈಸ್ ದ ರೀಸನ್ ಬಿಹೈಂಡ್ ಸಕ್ಸಸ್ ಆಫ್ ಪುಷ್ಪ 2. ಪುಷ್ಪರಾಜ್ ಬಗ್ಗೆ ಮಾತಾಡೋಂಥ ಹೀಗೆ ಅವ್ರಿಗೆ ಹೆಂಡತಿ ಇದ್ದಾರೆ. ಅವ್ರ ಹೆಂಡತಿ ಕ್ಯಾರೆಕ್ಟರಲ್ಲಿ ರಶ್ಮಿಕಾ ಪರ್ಫಾರ್ಮೆನ್ಸ್, ಅವ್ರ ಆ್ಯಕ್ಟಿಂಗು ಸೂಪರು. ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಅವರು ಒಂದು ರಾಮ್ ಕಾಮ್ ಟ್ರೈ ಮಾಡಿದ್ದಾರೆ. ಅದೋದು
ರೊಮ್ಯಾಂಟಿಕ್ ಕಾಮಿಡಿ ಇಬ್ಬರಿಗೂ ಅದು ಸೂಪರಾಗಿ ವರ್ಕೌಟ್ ಆಗಿದೆ. ಒಂದು ಹೆಂಡತಿ ಗಂಡ ಥರ ಆ ಪರ್ಫಾರ್ಮೆನ್ಸು, ಆ ಡೈಲಾಗ್ ಡೆಲಿವರಿ, ಆ ಸೀನ್ಸ್ ಹೆಂಗೆ ಅವರು ನಮಗೆ ತೋರಿಸಿದ್ದಾರೆ ಆ ದೊಡ್ಡ ಸ್ಕ್ರೀನಲ್ಲಿ ಸೂಪರಾಗಿ ವರ್ಕೌಟ್ ಆಯಿತು. ನಮಗೆ ತುಂಬ ಇಷ್ಟ ಆಯಿತು. ರಶ್ಮಿಕಾ ಅವರು ಸೂಪರ್ ಆ್ಯಕ್ಟಿಂಗು. ಕೆಲವರು ಯೂಟ್ಯೂಬ್ ರಿವ್ಯೂಸ್ ಹೇಳ್ತಾ ಇದ್ದಾರೆ ರಶ್ಮಿಕಾ ಸ್ಕ್ರೀನಲ್ಲಿ ಬಂದಲ್ಲೇ ತುಂಬ ಇರಿಟೇಟಿಂಗ್ ಆಗೇ ಇದೆ ಅಂತ. ಐ ಡು ನಾಟ್ ಅಗ್ರಿ ಟು ದಟ್. ರಶ್ಮಿಕಾ ಬರೋ ಸೀನ್ಸ್ ಎಲ್ಲ ಇರಿಟೇಟಿಂಗ್ ಆಗಿಲ್ಲ. ಇಟ್ ಈಸ್ ವೆರಿ ಗುಡ್. ಅವ್ರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಸೂಪರಾಗೇ ಇದೆ. ಅವರು ರಶ್ಮಿಕಾ ಬಗ್ಗೆ ಮಾತಾಡ್ಬೋದು. ಆ ಫೀಲಿಂಗ್ಸು ಸೀನು ಅವ್ರು ಹೇಳ್ತಾರೆ, ಆ ಫೀಲಿಂಗ್ಸ್ ಸೀನ್ ಎಲ್ಲ ತುಂಬ ಇರಿಟೇಟಿಂಗ್ ಆಗೋದು ಬೇಡ ಅಂತ. ಅದು ಏನು ಇರಿಟೇಟಿಂಗ್ ಅಲ್ಲ, ಇಟ್ ಈಸ್ ವೆರಿ ಎಂಟರ್ಟೈನಿಂಗ್, ಸೂಪರ್. ಒಂದು ಕಾಮಿಕ್ ಟೈಮಿಂಗ್ ಇದೆ. ಐ ಎಂಜಾಯ್ಡ್ ದ ಸೀನ್ಸ್. ನಮ್ಮ ಫ್ಯಾಮಿಲಿ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಏನಂತ ಅಣ್ಣ ಇದು ಸ್ವಲ್ಪ ಓವರ್ಡು ಮಾಡಿದ್ದಾರೆ. ಯಾವಾಗ್ಲೂ ಫೀಲಿಂಗ್ಸ್ ಅಂತ ಆ ಸೀನ್ ಸ್ವಲ್ಪ ಓವರ್ಡು ಆಗಿದೆ. ಬಟ್ ಓವರಾಲ್ ರಶ್ಮಿಕಾ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್. ಅವ್ರಿಗೆ ಎಲ್ಲೆಲ್ಲ ಆ್ಯಕ್ಟಿಂಗ್ ತೋರಿಸೋದಕ್ಕೆ ಚಾನ್ಸ್ ಸಿಕ್ಕಿದೋ ಅಲ್ಲಿ ಚಲೋ ಮಾಡಿದ್ದಾರೆ. ಮತ್ತು ಅವರು ಆ ಸಾಂಗ್ ಸೀಕ್ವೆನ್ಸ್ ಇರಲಿ, ಆ ಡ್ಯಾನ್ಸ್ ಇರಲಿ, ರಶ್ಮಿಕಾ ವಾಸ್ ವೆರಿ ಗುಡ್. ಡ್ಯಾನ್ಸ್ ಎಲ್ಲ ತುಂಬ ಏನೋ ಕರೆಂಟ್ ಪಾಸ್ ಆಗಿರ್ತಾರೆ, ಫುಲ್ ಎನರ್ಜಿ ಜೋಶ್ ಜೊತೆನೇ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಸೂಪರ್ ಮೇಡಮ್, ಯು ಆರ್ ಡೂಯಿಂಗ್ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ವೆರಿ ಮಚ್. ಪುಷ್ಪ 2ನ ಸ್ಟೋರಿ ಏನು, ವಾಟ್ ಈಸ್ ದ ಸ್ಟೋರಿ ಲೈನ್, ಸಿಂಗಲ್ ಲೈನ್ ಏನು, ಮತ್ತು ಸುಕುಮಾರ್ ರೈಟಿಂಗ್ ಇದೆಲ್ಲ. ಡೈರೆಕ್ಟರ್ ಈಸ್ ವೆಲ್ ನೋನ್ ಫಾರ್ ಹಿಸ್ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ. ಹೀಗೆ ಪುಷ್ಪರಾಜ್ ಬಂದು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಬಿಸ್ನೆಸ್ ತಗೊಂಡು ಹೋಗ್ತಾ ಇದ್ದಾರೆ. ಅಫ್ಕೋರ್ಸ್ ಇಟ್ಸ್ ಅನ್ ಇಲ್ಲೀಗಲ್ ಬಿಸ್ನೆಸ್ಸೇ. ಇದು ಡಿಫ್ರೆಂಟ್ ಲೇಯರ್ಸಲ್ಲಿ ಪುಷ್ಪ 2 ಬಂದು ಮೂವ್ ಆಗುತ್ತೆ. ಏನು ಬೆಸ್ಟ್ ಹ್ಯಾಂಡಲ್ ಮಾಡಿದೆ ಅಂತ, ದ ಬೇಸಿಕ್ ಬ್ಯಾಕ್ ಬೋನ್ ಆಫ್ ದಿಸ್ ಪುಷ್ಪ 2 ಇಸ್ ದ ಈಗೋ ಕ್ಲಾಶ್. ಇಬ್ಬರ ಮಧ್ಯಲಿ ಆ ಈಗೋ ಕ್ಲಾಶ್ ಬರೋದು ಒಂದು ಸಣ್ಣ ಪ್ರಾಬ್ಲಮ್ದು ಒಂದು ದೊಡ್ಡ ಇಶ್ಯೂ ಆಗುತ್ತೆ. ಇದು ನಾವು ಹೇಳಬೇಕಂದ್ರೆ ನೋಡಿ, ಅವಳು ಪುಷ್ಪರಾಜ್ ಹೆಂಡತಿ ಹೇಳ್ತಾರೆ, ನೀವು ಹೋಗಿ CM ಜೊತೆ ಒಂದು ಫೋಟೋ ತೊಗೊಂಡು ಬನ್ನಿ ಅಂತ. ಪುಷ್ಪರಾಜು ಹೋಗ್ತಾನೆ, CM ಜೊತೆ ಭೇಟಿ ಆಗುತ್ತಾನೆ, ಫೋಟೋ ಕೇಳ್ತಾನೆ. CM ಫೋಟೋ ಕೊಡೋದಲ್ಲ, ಯಾಕಂದರೆ ಅವನು ಹೇಳ್ತಾನೆ, ನೀವು ಡೊನೇಷನ್லாம் ಕೊಡ್ತಾ ಇದ್ರೆ ಒಂದು ರೌಡಿ ಜೊತೆ ನಾವು ಫೋಟೋ ತೊಗೊಂಡ್ರೆ ನಮ್ಮ ಇಮೇಜ್ ಸ್ಮೈಲ್ ಆಗುತ್ತೆ ಅಂತ. ಸೊ ದಿಸ್ ಬಿಕಮ್ಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಪುಷ್ಪ 2. ಪುಷ್ಪ 2ನ ಆ್ಯಕ್ಚುಯಲ್ ಸ್ಟೋರಿ ಇಲ್ಲಿಂದ ಶುರು ಆಗೋದು. ದ ಈಗೋ ಕ್ಲಾಶ್ ಬಿಟ್ವೀನ್ ಪುಷ್ಪರಾಜ್ ಆ್ಯಂಡ್ ದ CM. ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಸ್ಟೋರಿ. ಮತ್ತು ಏನು ಯಾವ ರೀತಿಲಿ ಕತೆ ಹೋಗುತ್ತೆ, ಇದು ಸೂಪರ್. ಸುಕುಮಾರ್ ಸೂಪರಾಗಿ ಮಾಡಿದ್ದಾರೆ. ಮತ್ತು ಪುಷ್ಪರಾಜ್ ಅವರು ಪರ್ಸ್ನಲ್ ರಿಲೇಷನ್ಶಿಪ್, ಅವರು ಅಣ್ಣ ಒಬ್ಬರು ಇದ್ದಾರೆ. ಅವರು ಅಪ್ಪಾಜಿಗೆ 2 ಹೆಂಡತಿಗಳು, ಇವರೆಲ್ಲ 2 ಹೆಂಡತಿಗಳು ಮಕ್ಕಳು. ಇಬ್ಬರ ಮಧ್ಯದಲ್ಲಿ ನಡೆದ ರಿಲೇಷನ್ಶಿಪ್ ಕಾನ್ಫ್ಲಿಕ್ಟ್. ಇದು ಪರ್ಸ್ನಲ್ ರಿಲೇಷನ್ಶಿಪ್ ಕಾನ್ಫ್ಲಿಕ್ಟು ಚಲೋ ಹ್ಯಾಂಡಲ್ ಮಾಡಿದ್ದಾರೆ. ನಾವು ಪಬ್ಲಿಕ್ ರಿವ್ಯೂ ತಗೊಂಡಿದ್ದು, ಅಲ್ಲಿ ಒಂದು ಲೇಡೀಸ್, ಒಂದು ಫ್ಯಾಮಿಲಿ ವುಮನ್ ಬಂದು ನಮ್ಗೆ ಹೇಳಿದ್ದಾರೆ, ನಮಗೆ ಇಮೋಷ್ನಲ್ ಈ ಫಿಲ್ಮ್ ತುಂಬ ಇಷ್ಟ ಆಯಿತು ಅಂತ. ಇಮೋಷ್ನಲ್ ಏನು ಇಷ್ಟ ಆಯಿತು ಅಂತ ಹೇಳಿದ್ದು, ಇಲ್ಲ ಆ ಚಿಕ್ಕಪ್ಪ ಸೆಂಟಿಮೆಂಟ್ ನಮ್ಗೆ ತುಂಬ ಇಷ್ಟ ಆಯಿತು ಅಂತ. ಸೊ ಎಸ್ಪೆಷಲಿ ಫ್ಯಾಮಿಲಿ ಆಡಿಯನ್ಸ್, ಲೇಡಿ ಆಡಿಯನ್ಸ್ಗೆ ಈ ರಿಲೇಷನ್ಶಿಪ್ ಕಾನ್ಫ್ಲಿಕ್ಟ್ ಇದಲ್ಲ, ಅದು ಅವರಿಗೆ ಒಂದು ಅಟ್ಯಾಚ್ಮೆಂಟ್ ಕೊಟ್ಟಿದೆ, ಒಂದು ಇಮೋಷ್ನಲ್ ಕನೆಕ್ಟ್ ಅವ್ರಿಗೆ ಕೊಟ್ಟಿದೆ. ಇದು ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ. ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ ಸರ್. ಇದು ಆಲ್ಮೋಸ್ಟ್ 3.5. ಇವನು ಪುಷ್ಪರಾಜ್, ಇವನು ಒಂದು ಸ್ಮಗ್ಲರು. ಮರಗಳ ಕತ್ತರಿಸಿ ಸ್ಮಗ್ಲಿಂಗ್ ಮಾಡಿ ಎಲ್ಲ ಕಡೆಯೂ ಸಪ್ಲೈ ಮಾಡ್ತಾ ಇದ್ದಾನೆ. ಅವನಿಗೆ ಅಪೋಸ್ ಮಾಡೋನು ಇವನು ಶೇಖಾವತ್, ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲ, ಅವನು ಪೊಲೀಸ್ ಇನ್ಸ್ಪೆಕ್ಟ್ರು, ಅವನು ಒಂದು ದೊಡ್ಡ ಕಳ್ಳನೇ. ಹಾಗೇ ಈ ಸಿನಿಮಾಲಿ ಪೋರ್ಟ್ರೇ ಮಾಡಿದ್ದಾರೆ. ನಮಗೆ ಇದರಲ್ಲಿ ಎಷ್ಟು ಹಣ ಸಿಗುತ್ತೆ, ಅದರಲ್ಲಿ ಎಷ್ಟು ಹಣ ಸಿಗುತ್ತೆ, ನಮಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ, ಆ ರೀತಿ ಪೊಲೀಸ್ ಇನ್ಸ್ಪೆಕ್ಟರ್ ಅವನು. ಸೊ ಇವನು ಪುಷ್ಪರಾಜು ಮತ್ತು ಈ ಶೇಖಾವತ್ ಇನ್ಸ್ಪೆಕ್ಟರು, ಇವ್ರ ಮಧ್ಯಲಿ ನಡೆದ ಒಂದು ಈಗೋ, ಒಂದು ಕಾನ್ಫ್ಲಿಕ್ಟು, ಅದು ಸೂಪರಾಗಿ ಫಿಲ್ಮಲ್ಲಿ ತೋರಿಸಿದ್ದಾರೆ. ಅವರು ಇಬ್ಬರು ಬರೋ ಸೀನ್ಸ್ ಎಲ್ಲ ಅಷ್ಟು ಮ್ಯಾಗ್ನೆಟಿಕ್ ಆಗಿದೆ, ಅಷ್ಟು ಪವರ್ಫುಲ್ ಆಗಿದೆ, ಅಷ್ಟು ಎಂಟರ್ಟೈನಿಂಗ್ ಆಗಿದೆ. ಮೇನ್ ಥಿಂಗ್ ಇಸ್ ಫಹದ್ ಫಾಸಿಲ್ ಅವರು ಪರ್ಫಾರ್ಮೆನ್ಸ್ ಡೆಫಿನೆಟ್ಲಿ ಸೂಪರ್. ಅವ್ರಿಗೆ ಎಷ್ಟು ನಾವು ಹೊಗಳಿದಂತ ಸಾಕಾಗಲ್ಲ. ಎನಿ ಅಮೌಂಟ್ ಆಫ್ ಪ್ರೈಸ್ ಇಸ್ ನಾಟ್ ಸಫಿಷಿಯೆಂಟ್ ಫಾರ್ ಫಹದ್ ಫಾಸಿಲ್. ಅಷ್ಟು ಸೂಪರಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಫಹದ್ ಫಾಸಿಲ್. ಶ್ರೀ ಲೀಲಾ ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ ಇದೆ. ಒಂದು ಸಾಂಗು, ಅದು ಐಟಮ್ ಸಾಂಗ್ ಅಂದರೆ ಎಲ್ಲನ, ಇಲ್ಲ ಡಿಸ್ಕೋ ಸಾಂಗ್ನೇ ಎಲ್ಲನ, ಇಲ್ಲ ಟೈಮ್ ಪಾಸ್ ಸಾಂಗು, ಹೆಂಗೆ ಏನು ಹೇಳೋದು ನಮ್ಗೆ ಗೊತ್ತಿಲ್ಲ. ಬಟ್ ಓಕೆ, ಆ ಸಾಂಗ್ ಅಷ್ಟು ಹಿಟ್ ಸಾಂಗ್ ಅಂತ ಹೇಳೋಕ್ಕಾಗಲ್ಲ.
ಬಟ್ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ವೈಸ್ ಸೂಪರ್, ಫುಲ್ ಆ್ಯಂಡ್ ಫುಲ್ ಆಫ್ ಎನರ್ಜಿ ಜೊತೆನೇ ಇದ್ದಾರೆ ಮೇಡಮು. ಏನು ಡ್ಯಾನ್ಸ್ ಅಂದರೆ ಅಷ್ಟು ಸೂಪರ್ ಡ್ಯಾನ್ಸು, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ಹುಡುಗರು, ಕಾಲೇಜ್ ಹುಡುಗರನ್ನ ಭಾಳ ಎಂಜಾಯ್ ಮಾಡ್ತಾರೆ. ವೈ ಎವ್ರಿ ಮ್ಯಾನ್ ವಿಲ್ ಎಂಜಾಯ್ ದ ಪರ್ಫಾರ್ಮೆನ್ಸ್. ಅಷ್ಟು ಸೂಪರ್ ಆಯಿತು. ಅವರು ಡ್ಯಾನ್ಸ್ ಮೂಮೆಂಟ್ಸ್ ಇರಲಿ, ಅವ್ರ ಕಾಸ್ಟ್ಯೂಮ್ ಇರಲಿ, ಇಟ್ ವಾಸ್ ಆಲ್ ವೆರಿ ಎಂಟರ್ಟೈನಿಂಗ್. ಖಂಡಿತ ಅದರಲ್ಲಿ ಮೈನಸ್ ಹೇಳೋಕ್ಕೆ ಏನೂ ಇಲ್ಲ. ಅವ್ರಿಗೆ ಏನಾಗುತ್ತೋ ಏನು ಬರುತ್ತೋ ಅದು ಸೂಪರಾಗಿ ಮಾಡಿದ್ದಾರೆ, ಸೂಪರಾಗಿ ತೋರಿಸಿದ್ದಾರೆ. ನೋಡೋರು ಭಾಳ ಖುಷಿ ಆಗ್ತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಟು ಶ್ರೀಲೀಲಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಅಮೇಝಿಂಗ್ ಡ್ಯಾನ್ಸಿಂಗ್ ಆ್ಯಂಡ್ ಸೂಪರ್ಬ್ ಎಕ್ಸ್ಪೋಸಿಂಗ್. ಥ್ಯಾಂಕ್ ಯು ವೆರಿ ಮಚ್. ಏನು ಸ್ವಾಮಿ, ಪುಷ್ಪ 2 ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಹೇಳ್ತೀನಿ ಅಂತ ಸುಮ್ಮನೆ ಎಲ್ಲ ಪಾಸಿಟಿವಾಗಿ ಹೇಳ್ತಾ ಇದ್ದೀರಾ, ನೆಗೆಟಿವಾಗಿ ಏನೂ ಇಲ್ವಾ? ನೆಗೆಟಿವಾಗಿ ಏನು ಹೇಳೋದು? ನಮ್ಗೆ ಆ ಫಿಲ್ಮ್ ತುಂಬ ಇಷ್ಟ ಆಯ್ತಲ್ಲ, ನಮಗೆ ತುಂಬ ಎಂಟರ್ಟೈನಿಂಗ್ ಆಯಿತು. ಮತ್ತು ನೆಗೆಟಿವ್ ಏನು ಹೇಳೋದು? 3.5 ಗಂಟೆ, ಆಲ್ಮೋಸ್ಟ್ 3.5 hours ಮೂವಿ. ಎಲ್ಲಿ ನಮಗೆ ಬೋರ್ ಆಗಿಲ್ಲ, ಲ್ಯಾಗ್ ಆಗಿಲ್ಲ. ಸರಿ, ಏನೋ ಒಂದು ಮೈನಸ್ ಅಂತ ಹೇಳಲ್ಲ ಅಂತ ಮೈನಸ್ ಅಂತ ಹೇಳೋಲ್ಲ. ಇಟ್ ಕೂಡ ಬೀನ್ ಬೆಟರ್. ನಮಗೇನಾಯಿತು, ಒಂದು ಜಾತ್ರಾ ಸೀನ್ ಬಂದು, ಜಾತ್ರೆ ಎಲ್ಲ ಸೂಪರ್ ಆಯಿತು. ಅಲ್ಲಿ ಒಂದು ಫೈಟ್ ಇದೆ. ಈಗ ಇಷ್ಟು ದಿನ ಸಿನಿಮಾ ನಡೀದೆ, ಸೊ ಇದು ಏನು ಸ್ಪಾಯ್ಲರ್ಸ್ ಅಂತ ಹೇಳೋಕ್ಕಲ್ಲ. ಅಲ್ಲು ಅರ್ಜುನ್ ಅವರು ಸೇಲೆ ಹಾಕ್ಕೊಂಡು ಅಲ್ಲಿ ಒಂದು ಫೈಟ್ ಸೀನ್ ಬರ್ತದೆ. ಓಕೆ, ಅದು ಆ ಫೈಟು ಚಲೋ ಐತೆ. ತುಂಬ ಲಾಂಗಾಗಿ ಹೋಗಿದೆ. ಯಾವಾಗ ಈ ಫೈಟ್ ಎಂಡ್ ಆಗ್ತದೆ ಆ ಥರ ಒಂದು ಫೀಲಿಂಗ್ ಬಂದಿದೆ. ನಮಗೊಂದು ಫೀಲಿಂಗ್ ಬಂದಿದೆ ಆ ಫೈಟ್ ನೋಡೋದಲ್ಲಿ. ಮತ್ತು ಕ್ಲೈಮ್ಯಾಕ್ಸ್ ಫೈಟು ಎಗೈನ್, ಆ ಕ್ಲೈಮ್ಯಾಕ್ಸ್ ಫೈಟ್ ಅದೇನು ಮೈನಸ್ ಇಲ್ಲ, ಇಟ್ ಇಸ್ ಗುಡ್. ಬಟ್ ದ ಕ್ಲೈಮ್ಯಾಕ್ಸ್ ಫೈಟ್ ಕೋರಿಯೋಗ್ರಾಫಿ ಕೂಡ ಬೀನ್ ಡನ್ ಬೆಟರ್. ಅಲ್ಲು ಅರ್ಜುನ್ ಅವರು ಇಸ್ ಹ್ಯಾಂಡ್ಸ್ ಆರ್ ಟೈಡ್, ಇಸ್ ಲೆಗ್ಸ್ ಆರ್ ಟೈಡ್ ಅಪ್. ಆಮೇಲೆ ಒಂದು ಆ್ಯಕ್ಷನ್ ಮಾಡಿದ್ದಾರೆ. ಓಕೆ, ಅದೆಲ್ಲ ವಿತ್ ಹೆಲ್ಪ್ ಆಫ್ ರೋಪ್. ಇಟ್ ವಾಸ್ ವೆರಿ ಕ್ಲಿಯರ್ ಇಟ್ಸ್ ಅ ರೋಪ್ ಫೈಟ್ ಅಂತ. ಅದನ್ನು ತುಂಬ ಲೆಂಗ್ತಿ ಆಯಿತು. ಹ್ಯಾಂಡ್ಸ್ ಲೆಗ್ಸ್ ಟೈಡ್ ಅಪ್, ಇಟ್ಸ್ ಆಲ್ ವೆರಿ ಗುಡ್. ಓಕೆ, ಕ್ಲೈಮ್ಯಾಕ್ಸ್ ಫೈಟು, ನಮ್ಮ ಹೀರೋ, ನಮ್ಮ ಮಾಸ್ ಹೀರೋ ಕೈ ಕಾಲನ್ನ ಕೆಟ್ಬಿಟ್ಟಿರಲ್ಲ ಅವರು ಫ್ರೀ ಆಗಿಬಿಟ್ಟು ಒಂದು ಸೂಪರ್ ಫೈಟ್ ಕೊರಿಯೋಗ್ರಾಫಿ ಹಾಕಬೇಕಾಯ್ತು. ಕ್ಲೋಸಿಂಗ್ ಟೈಮಲ್ಲಿ ನಾವು ಸಿನಿಮಾ ಬಿಟ್ಟು ಬರೋ ಟೈಮಲ್ಲಿ ಚಪ್ಪಾಳೆ ಹೊಡ್ಕೊಂಡೇ ಬರಬೇಕು. ಈ ಕೈ ಕಾಲೆಲ್ಲ ಕೆಟ್ಬಿಟ್ಟು ಅದನ್ನು ಸ್ವಲ್ಪ ಲೆಂಗ್ತಿ ಆಯಿತು, ಅದನ್ನು ಕಡಿಮೆ ಮಾಡಬೇಕಾಯಿತು. ಇನ್ ಹೈಂಡ್ಸೈಡ್ ದಿಸ್ ಕುಡ್ ಹ್ಯಾವ್ ಡನ್ ಬೆಟರ್. ಅಲ್ಲ, ಬೇರೆ ರೀತಿಲಿ ಒಂದು ಫೈಟ್ ಕೊರಿಯೋಗ್ರಾಫಿ ಮಾಡಬೇಕಾಯಿತು. ಬಟ್ ಎನಿವೇ, ಓವರ್ ಆಲ್ ಇಟ್ ಈಸ್ ವೆರಿ ಗುಡ್. ಏನು ಮೈನಸ್ ಅಂತ ಹೇಳೋಕ್ಕಲ್ಲ. ಐ ಎಂಜಾಯ್ಡ್ ದ ಮೂವಿ ವೆರಿ ಮಚ್. ನಾವು ಎಂಜಾಯ್ ಮಾಡಿದ್ದೀನಿ, ನಮ್ಮ ಫ್ಯಾಮಿಲಿ ಒಬ್ಬೊಬ್ಬರು ಆ ಫಿಲ್ಮ್ ನೋಡಿವರು ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಅದನ್ನೇ ಭಾಳ ಮುಖ್ಯ. ಸಿನಿಮಾ ನೋಡೋಕೆ ಬರೋರು ಅವ್ರಿಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ಟಾಪ್ ಕ್ಲಾಸ್ ಆಗೇ ಪುಷ್ಪ 2 ಅಲ್ಲಿ ಇದೆ. ಇಟ್ ಇಸ್ ಥರೋಲಿ ಎಂಟರ್ಟೈನಿಂಗ್ ಫಿಲ್ಮ್. ಮತ್ತು ಪುಷ್ಪ 2 ಅಲ್ಲಿ ಬೇರೆ ಏನು ನಮ್ಗೆ ಕಷ್ಟ ಆಯಿತು, ನಮಗೆ ಆ್ಯಕ್ಚುಲಿ ಏನಂತ ಅಂಟಿಲ್ ದ ಇಂಟ್ರೋಲ್ ಬ್ಲಾಕ್ ತುಂಬ ಇಷ್ಟ ಆಯಿತು. ವೆರಿ ಎಂಟರ್ಟೈನಿಂಗ್, ತುಂಬ ಬ್ರೀಸಿಯಾಗೆ ಸಿನಿಮಾ ಹೋಗುತ್ತೆ. ಪೋಸ್ಟ್ ಇಂಟರ್ವಲ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಫಿಲ್ಮ್, ಆ ಸಿನಿಮಾನ ಸ್ವಲ್ಪ ತುಂಬ ಮಲ್ಟಿಲೇಯರ್ಡ್ ಆಯಿತು. ಮೆನಿ ಲೇಯರ್ಸ್ ವೆದರ್ ನ್ಯೂ ಇಶ್ಯೂಸ್ ಎಕ್ಸ್ಪ್ಲೋರ್ ಮಾಡ್ತಾರೆ. ಸ್ವಲ್ಪ ಡೈವರ್ಷನ್ ಇದೆ. ಆ ಸಿಚುವೇಷನಲ್ಲಿ ಡೆಪ್ತ್ ಎಲ್ಲ ಸೂಪರ್ಫಿಷಿಯಲ್ ಆಗೇ ಡೀಲ್ ಮಾಡಿದ್ದಾರೆ. ಇದು ಒಂದನೇ ನಾವು ಹೇಳಬೇಕಾಯ್ತು. ಇದು ಸುಕುಮಾರ್ ರೈಟಿಂಗ್ ಅಂತ ನೀವು ಹೇಳ್ಕೊಳ್ತೀರಾ. ನೀವು ರೈಟಿಂಗನ್ನ ಚಕ್ರವರ್ತಿ, ನೀವು ರೈಟಿಂಗನ್ನ ದೇವರು ಅಂತ ನಿಮ್ಮ ಸ್ಕ್ರೀನ್ ಪ್ಲೇ ಇದಕ್ಕಿಂತ ಬೆಟರಾಗೇ ಇರಬೇಕಾಯಿತು ಪೋಸ್ಟ್ ಇಂಟರ್ವಲ್ ಪಾರ್ಟ್ ಆಫ್ ದ ಸಿನಿಮಾನ. ಬಟ್ ಇದೆಲ್ಲ ಮೈನಸ್ ಅಲ್ಲ. ನಾವು ಹೇಳೋದು ಇಟ್ ಈಸ್ ಗುಡ್, ಬಟ್ ಇಟ್ ಈಸ್ ನಾಟ್ ದಿ ಬೆಸ್ಟ್. ಇಟ್ ಹ್ಯಾವ್ ಬೀನ್ ಡನ್ ಬೆಟರ್, ಇಟ್ ಹ್ಯಾವ್ ಬೀನ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಏನು ಹೇಳೋದು, ಪಬ್ಲಿಕ್ಕು ಹೇಳಿದ್ದಾರೆ ಓಕೆನಾ. ಕಲೆಕ್ಷನ್ ನೋಡಿ, 1,000 ಕೋಟಿ ಕಲೆಕ್ಷನ್ ಆಗಿದೆ. ಇವತ್ತು ಹೌಸ್ಫುಲ್ ಶೋಸ್ ಹೋಗ್ತಾ ಇದೆ, ಅಷ್ಟು ಶೋಸ್ ನಡೀತಾ ಇದೆ. ಸೊ ಪುಷ್ಪ 2 ಇಟ್ಸ್ ಕಮರ್ಷಿಯಲಿ ಅ ವೆರಿ ಸಕ್ಸಸ್ಫುಲ್ ಮೂವಿ. ಇಟ್ಸ್ ಗೋಯಿಂಗ್ ಟು ಮೇಕ್ ಅ ಲಾಡ್ ಆಫ್ ರೆಕಾರ್ಡ್ಸ್, ಅದ್ರಲ್ಲಿ ಏನೂ ಡೌಟೇ ಇಲ್ಲ. ನಮ್ಮ ಮಾತು, ನಾವು 2 ಸಾರಿ ಫಿಲ್ಮ್ ನೋಡಿದ್ದೀನಿ. ನಾವು ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ನೀವು ಹೇಳ್ತಾ ಇದ್ದೀನಿ. ಐ ಆಮ್ ಶೇರಿಂಗ್ ಮೈ ಥಾಟ್ಸ್ ಆ್ಯಂಡ್ ವ್ಯೂಸ್ ವಿತ್ ದ ಸಿನಿಮಾ ಲವರ್ಸ್ ಅಷ್ಟೇ. ಓಕೆ ಫ್ರೆಂಡ್ಸ್, ತುಂಬ ಡೀಟೇಲಾಗಿ ಸೀನ್ ಬೈ ಸೀನ್ನ ಡಿಸ್ಕಷನ್ ಮಾಡೋದು ಬೇಡ, ಮತ್ತು ಸ್ಪಾಯ್ಲರ್ಸ್ ಆಗುತ್ತೆ. ಎಲ್ಲರೂ ದಯವಿಟ್ಟು ಯಾರು ಇನ್ನೂ ಪುಷ್ಪ 2 ನೋಡಿಲ್ವೋ ಹೋಗಿ ನೋಡಿ. ಖಂಡಿತ ಇದು ಪೈಸಾ ವಸೂಲೆ, ನಿಮ್ಗೇನು ಲಾಸ್ ಇಲ್ಲ. ನೀವು ಹೋಗಿ ಭಾಳ ಖುಷಿಯಾಗಿ ಥಿಯೇಟ್ರೊಂದು ಬರ್ತೀರಾ. ಗೋ ಆ್ಯಂಡ್ ಡೆಫಿನೆಟ್ಲಿ ವಾಚ್ ಪುಷ್ಪ 2. ಖಂಡಿತ ಹೇಳ್ತೀನಿ, ವೆರಿ ಎಂಟರ್ಟೈನಿಂಗ್ ಫಿಲ್ಮು. ಮತ್ತೆ ಒಂದು ಫಿಲ್ಮ್ ರಿವ್ಯೂ ಜೊತೆ ನಾನು ನಿಮ್ಮ ಜೊತೆ ಭೇಟಿ ಆಗ್ತೇನೆ. ಅಂಟಿಲ್ ದ್ಯಾನ್, ಗುಡ್ ಬೈ ಫ್ರಮ್ ಮೀ ಹ್ಯಾರಿಸ್.